ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪಲ್ಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ತುಂಬ ಸಿಂಪಲ್ ಆಗಿರುತ್ತೆ. ನಾವು ಇದನ್ನು ರೊಟ್ಟಿಗೆ, ಚಪಾತಿಗೆ, ಹಾಗೆ ಅನ್ನಕ್ಕೂ ಕೂಡ ಕಲಿಸ್ಕೊಳ್ಬೋದು. ನಾನು ಮಾಡುವ ರೀತಿಯಲ್ಲಿ ಮಾಡಿಕೊಂಡ್ರೆ ಇದು ಕೈ ಆಗಲ್ಲ, ಏನಿಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ನೀವು ಟಿಫಿನಿಗೂ ಇದನ್ನು ಹಾಕಿ ಕಳಿಸ್ಬೋದು, ಚಪಾತಿ ರೋಟಿ ಜೊತೆಯಲ್ಲಿ. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನು ಮತ್ತು ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ. ತುಂಬ ಯೂಸ್ ಆಗುತ್ತೆ, ಪಟ್ ಅಂತ ಮಾಡ್ಕೊಳ್ಬೋದು. ಇದನ್ನ ಮೆಂತ್ಯ ಸೊಪ್ಪಿನ ಪಲ್ಯನೂ ಕೂಡ ಹಾಗೆ ತುಂಬ ಸಿಂಪಲ್ಲಾಗಿಯೇ ನಾನು ಮಾಡಿ ತೋರಿಸ್ತಾ ಇರೋದು. ಇಲ್ಲಿ ಒಂದು 2 ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನೀಗ ಸಣ್ಣದಾಗಿ ನಾನು ಕಟ್ ಮಾಡ್ಕೊಳ್ತೇನೆ. ತುಂಬ ರುಚಿಯಾಗಿರುತ್ತೆ. ಹಾಗೆ ನಾವು ಮೆಂತ್ಯ ಸೊಪ್ಪನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಇದು ಕೈ ಆಗಲ್ಲ. ನಾನು ಮಾಡುವ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟು ಕೂಡ ಆಗುತ್ತೆ. ಇದನ್ನೀಗ ನಾನು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಸೊಪ್ಪನ್ನು ನಾನೀಗ ಸಣ್ಣದಾಗಿ ಕಟ್ ಮಾಡಿದ್ದಾಗಿದೆ. ಇದ್ರ ಜೊತೆಗೆ ಹಾಕಲಿಕ್ಕೆ ನಾನಿಲ್ಲಿ 1-2 ಟೊಮೆಟೊವನ್ನು ಕಟ್ ಮಾಡಿದ್ದೆ. ಹಾಗೆ 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೆ. ಒಂದು ಅರ್ಧ ಬೌಲ್ ಆಗುವಷ್ಟು ಹೆಸರು ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಂಡಿರೋದು ಇದು. ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ನೋಡಿ. ಇಲ್ಲಿ 2 ಟೊಮೆಟೊ, 1 ಈರುಳ್ಳಿ ಇದೆ, ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ. ಈಗ ಒಂದು ಪಾತ್ರೆ ತೊಗೊಂಡು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು. ಮತ್ತು ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿದ್ದೆ. ತುಂಬ ಸಿಂಪಲ್ ಇದು, ತುಂಬ ಈಸಿಯಾಗಿಯೇ ಮಾಡ್ಕೊಳ್ಳೋದು. ಸೊಪ್ಪನ್ನು ನಾವು ಸೋಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಪಲ್ಯ ಮಾಡಲಿಕ್ಕೆ 2 ನಿಮಿಷ ಸಾಕು, ಪಟ್ಟಂತ ರೆಡಿಯಾಗಿ ಹೋಗುತ್ತೆ ನೋಡಿ. ಈಗ ಈರುಳ್ಳಿ ಟೊಮೆಟೊ ಹಾಕಿ ಇದನ್ನು ಸರಿಯಾಗಿ ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋದು ನಾನು. ಈಗ ಈರುಳ್ಳಿ ಮತ್ತು ಟೊಮೆಟೊ ಮೆತ್ತಗಾಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಂಡಿದೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಹುಡಿ ಹಾಕ್ಕೊಳ್ಳೋಣ. ಉಪ್ಪು ಮತ್ತೆ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಈರುಳ್ಳಿ ಮತ್ತು ಟೊಮೆಟೊಗೆ ಹಾಕೋದ್ರಿಂದ ಬೇಗನೆ ಮೆತ್ತಗಾಗತ್ತೆ. 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಈಗ ನಾನಿಲ್ಲಿ ಬೇಳೆಯನ್ನು ನೆನೆಸಿಟ್ಕೊಂಡಂತೆ ಹೆಸರು ಬೇಳೆಯನ್ನು ಹಾಕ್ಕೊಂಡು ಫಸ್ಟಿಗೆ ಅದನ್ನು ಬೇಯಿಸ್ಕೊಳ್ಬೇಕು. ಬೇಳೆನೂ ಕೂಡ ಬೇಗನೆ ಬೇಯುತ್ತೆ. ಹೆಸರು ಬೇಳೆ ಬೇಯಲಿಕ್ಕೆ ತುಂಬ ಟೈಮು ತಗೊಳ್ಳಲ್ಲ. ಒಂದು ಅರ್ಧ ಗಂಟೆ ಮೊದಲು ನಾನು ನೆನೆಸ್ಕೊಂಡಿರೋದು. ನಿಮ್ಗೆ ಟೈಮ್ ಇತ್ತಂದರೆ ಮೊದಲೇ ನೆನೆಸ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಗಂಟೆ ಮೊದಲೇ ನೆನೆಸ್ಕೊಂಡಿದ್ದೆ, ಆದ್ರೂ ಅದು ಚೆನ್ನಾಗೇ ಬೇಯುತ್ತೆ, ತುಂಬ ಟೈಮ್ ತಗೊಳ್ಳಲ್ಲ ಹೆಸರು ಬೇಳೆ ಬೇಯಲಿಕ್ಕೆ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೆ. ನೀರು ಹಾಕಿ ಅದನ್ನು ಮತ್ತೆ ಬೇಯಿಸ್ಕೊಳ್ತಾ ಇದ್ದೆ ನೋಡಿ. ಬೇಗನೆ ಈಗ ಬೇಯುತ್ತೆ ಇದು ಬೇಳೆ. ನಂತರ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ನೀರೆಲ್ಲ ಕಡಿಮೆ ಆಗಿದೆ, ಬೇಳೆನೂ ಕೂಡ ಬೆಂದಿದೆ. ಈಗ ಕಟ್ ಮಾಡಿಟ್ಟಂಥ ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇವಾಗ ನೀರು ಹಾಕಬಾರ್ದು, ನೀರು ಕಡಿಮೆ ಆದ ನಂತರನೇ ಹಾಕ್ಕೊಳ್ಬೇಕು. ನೀರಿರುವಾಗ ಹಾಕಿದರೆ ಸ್ವಲ್ಪ ಕೈ ಆಗುತ್ತೆ. ಹಾಗಾಗಿ ಬೇಳೆ ಬೇಯಿಸ್ಕೊಂಡು ಅದ್ರ ನೀರೆಲ್ಲ ಕಡಿಮೆ ಆದ ನಂತರನೇ ನಾನಿಲ್ಲಿ ಸೊಪ್ಪನ್ನು ಹಾಕ್ತಾ ಇರೋದು. ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ನೀರು ಹಾಕಲಿಲ್ಲ, ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೆ ನೋಡಿ. ಈಗ ಸೊಪ್ಪಿನಲ್ಲೇ ನೀರು ಬಿಟ್ಕೊಂಡಿರೋದು ಅದು. ಈಗ ಚೆನ್ನಾಗಿ ಬೆಂದಿದೆ. ಸೊಪ್ಪು ಬೇಯಲಿಕ್ಕೂ ಏನು ಟೈಮ್ ತಗೊಳ್ಳಲ್ಲ, ಪಟ್ಟಂತ ಬೆಂದೋಗುತ್ತೆ, 2 ಸೆಕೆಂಡಲ್ಲಿ ಬೇಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ನಾನಲ್ಲಿ 1 ಸ್ಪೂನ್ ಆಗುವಷ್ಟು ರಸಂ ಪುಡಿಯನ್ನು ಹಾಕಿದ್ದೆ, ಮತ್ತು 2 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಅಂದರೆ ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಪುಡಿ. ಇದೆಲ್ಲ ಮಸಾಲೆಗಳನ್ನು ಹಾಕಿ ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೇನೆ. ನೀವು ಯಾವ್ದು ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು. ನೀವು ನಿಮ್ಮ ಮನೆಯಲ್ಲಿ ಮಾಡುವಂಥ ಪಲ್ಯ ಮಾಡ್ತಾ ಇರುವಂಥ ಖಾರದ ಪುಡಿಯನ್ನು ಹಾಕಿ ಮಾಡ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ರಸಂ ಪುಡಿಯನ್ನು ಸೇರಿಸ್ಕೊಂಡು ಈ ಥರ ಪಲ್ಯ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಇದಕ್ಕೀಗ ನಾನು ಉಪ್ಪನ್ನು ಹಾಕಿದ್ದೆ. ಆವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ರುಚಿ ನೋಡಿಕೊಂಡು ಕಡಿಮೆ ಅನಿಸಿದೆ, ಹಾಗಾಗಿ ಉಪ್ಪು ಹಾಕ್ತಾ ಇರೋದು.
ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿಸ್ಕೊಂಡ್ರೆ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ವೀಕ್ಷಕರೇ. ಈ ರೀತಿ ನಾವು ರೋಟಿ ಮಾಡ್ಕೊಂಡಾಗ ಚಪಾತಿಗೆ ಸೂಪರ್ ಆಗಿರುತ್ತೆ ಇದು ಕಾಂಬಿನೇಷನು. ಹಾಗೆ ಅನ್ನಕ್ಕೂ ಕೂಡ ಇದನ್ನೇ ಕಲಿಸ್ಕೊಳ್ಬೋದು, ತುಂಬ ಟೇಸ್ಟ್ ಕೊಡುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದೇ ರೀತಿ ನನ್ನ ಹೊಸ ರುಚಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.